ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆಯ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ವೀಟ್ ಫ್ಲೋರು ರೀಫೈಂಡಿಂದ ಮಾಡ್ತಾ ಇರುವಂಥದ್ದು, ಮೈದಾ ಅಲ್ಲ. ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಹೊಸ ರೆಸಿಪಿ, ಸೂಪರಾಗಿರುವಂತಹ ಒಳ್ಳೆಯ ಟೇಸ್ಟಾಗಿರುವಂಥ ರೆಸಿಪಿ ಮಾಡಿದ್ದೀನಿ. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ. ಎಷ್ಟು ರುಚಿ ಇದೆ ಅಂತಂದರೆ ನಾವು ಮಾಡಿದ ಮಾರನೇ ದಿನ ತಿಂದರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ನೋಡಿ, ನಾನು ಕಡಲೆ ಬೀಜ ಸ್ವಲ್ಪ ತೆಗೆದುಕೊಂಡಿದ್ದೀನಿ, ಹುರಿಗಡಲೆ ಸ್ವಲ್ಪ ತೆಗೆದುಕೊಂಡಿದ್ದೀನಿ, ಗಸಗಸೆ ಮತ್ತು ಸ್ವಲ್ಪ ಎಳ್ಳನ್ನು ತೆಗೆದುಕೊಂಡಿದ್ದೀನಿ, ಬಿಳಿ ಎಳ್ಳು ಇದು. ಈಗ ಎಲ್ಲವನ್ನು ನಾವು ಒಂದೊಂದಾಗೆ ಹುರಿದಿಟ್ಕೊಳ್ಳೋಣ. ಮೊದಲು ಗಸಗಸೆನ ನಾನು ಹುರಿತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದು ಬಿಸಿನಲ್ಲಿ ತಿಂದರೂ, ತಣ್ಣಗಾಗಿ ಆದಮೇಲೆ ಮಾರನೇ ದಿನ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಒಂದು 8-10 ದಿನ ಹಾಗೆ ಇಟ್ಕೋಬೋದು. ಗಸಗಸೆ ಹುರಿದಿದ್ದಾಯಿತು. ಈಗ ಎಳ್ಳನ್ನು ಹುರಿದು ಅದೇ ಗಸಗಸೆ ಪಾತ್ರೆಗೆ ಹಾಕ್ಕೊಳ್ಳೋಣ. ಎಳ್ಳು ಹುರಿದಿದ್ದಾಯಿತು. ಈಗ ನಾವು ಕಡಲೆ ಬೀಜನ ಹುರಿದು ಅದೇ ಬೌಲ್ಗೆ ಹಾಕ್ಕೊಳ್ಳೋಣ. ಇದನ್ನು ಸಿಪ್ಪೆ ತೆಗೆದು ಇಟ್ಕೋಬೇಕಾಗತ್ತೆ, ದಬ್ಬೆ ಮಾಡಿ ಕಡಲೆ ಬೀಜನ. ಈಗ ಹುರಿಗಡ್ಲೆನ ಹುರಿದಿಟ್ಕೊಳ್ಳೋಣ. ಇದು ನಮ್ಮ ಹಳ್ಳಿಯಲ್ಲಿ ನಮ್ಮ ಅಮ್ಮ, ನಮ್ಮ ಅಜ್ಜಿ ಅವರೆಲ್ಲ ಮಾಡ್ತಾ ಇದ್ದಂತಹ ರೆಸಿಪಿ ಫ್ರೆಂಡ್ಸ್. ತುಂಬಾ ಹಳೇ ಕಾಲದ ರೆಸಿಪಿ, ಆದರೆ ನಾನು ಕಲರ್ ಕೊಟ್ಟಿದ್ದೀನಿ ಅಷ್ಟೇ. ಈಗ ಹುರಿಗಡಲೆ, ಎಳ್ಳು ಎರಡು ನಾನು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಕಾಯಿ 2 ಸೇರಿಸ್ತಾ ಇದ್ದೀನಿ. ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಮೊದಲು ಈ ಪುಡಿನ ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ. ತುಂಬಾ ನುಣ್ಣಗೆ ನೈಸಾಗಿ ಆಗಬೇಕು, ಯಾಕಂದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಗಸಗಸೆ. ಈಗ ಕಡಲೆ ಬೀಜನ ದಬ್ಬೆ ಮಾಡಿಟ್ಕೊಂಡಿರೋದನ್ನು ಸೇರಿಸಿದ್ದೀನಿ. ಅದನ್ನು ಕೂಡ ಪುಡಿ ಮಾಡಿದ್ದೀನಿ. ತುಂಬಾ ನೈಸ್ ಮಾಡಬಾರ್ದು ಕಡಲೆ ಬೀಜ, ಸ್ವಲ್ಪ ತರಿ ಇರಬೇಕಾಗತ್ತೆ. ತುಂಬ ನೈಸ್ ಮಾಡಿದರೆ ಅದು ಟೇಸ್ಟ್ ಹೋಗ್ಬಿಡುತ್ತೆ. ಸ್ವಲ್ಪ ತರಿ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಹುರಿಗಡ್ಲೆನ ನಾನು ಪೂರ್ತಿ ನೈಸಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೈಸ್ ಆದಂತಹ ಹುರಿಗಡ್ಲೆ ಕೂಡ ನಾನು ಅದೇ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ತುಂಬಾ ನೈಸ್ ಆಗಿರಬೇಕು ಹುರಿಗಡ್ಲೆ. ಈಗ 4 ಅಚ್ಚು ಬೆಲ್ಲನ ನಾನು ಪುಡಿ ಮಾಡಿಟ್ಕೊಂಡಿದ್ದೀನಿ, ಅಚ್ಚು ಬೆಲ್ಲ. ಈಗ 4 ಅಚ್ಚು ಬೆಲ್ಲನೂ ಕೂಡ ನಾನು ಅದರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಸಿಹಿ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕ್ಕೋಬೋದು, ಸಿಹಿ ಕಡಿಮೆ ಬೇಕನ್ನೋರು ಕಡಿಮೆ ಹಾಕ್ಕೋಬೋದು. ನಾನು 4 ಅಚ್ಚು ಆದರೆ ಅದು ಹೂರಣಕ್ಕೆ ಕರೆಕ್ಟಾಗಿ ಸರಿ ಹೊಂದುತ್ತೆ. ಅದು ಎಲ್ಲವನ್ನು ನಾನು ಸೇರಿಸ್ತಾ ಇದ್ದೀನಿ. 4 ಅಚ್ಚು ಬೆಲ್ಲ ಕೂಡ ತುಂಬಾ ರುಚಿಯಾಗಿರುವಂತಹ ನಮಗೆ ಹೂರಣ ರೆಡಿಯಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ಇದನ್ನು ಒಂದು ಕಡೆ ಪ್ಲೇಟ್ ಮುಚ್ಚಿ ಇಡೋಣ. ಈಗ ನಾವು ಮೈದಾ ಹಿಟ್ಟನ್ನು, ಅಂತಂದರೆ ವೀಟ್ ಫ್ಲೋರ್ ಫ್ರೆಂಡ್ಸ್, ಇದು ರೀಫೈಂಡ್ ವೀಟ್ ಫ್ಲೋರು, ಅದನ್ನು ತೆಗೆದುಕೊಂಡಿದ್ದೀನಿ. ಅದರ ಜೊತೆಗೆ 1 ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಈಗ ನಾವು ಇದನ್ನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು.
ಈಗ ಸ್ವಲ್ಪ ನೀರನ್ನು ಸೇರಿಸಿ ನಾವು ಎಲ್ಲ ಮಿಕ್ಸ್ ಮಾಡಿಕೊಂಡದ್ದಾದಮೇಲೆ ಚಪಾತಿ ಹದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ನೋಡಿ, ಚಪಾತಿ ಹದಕ್ಕೆ ಹಿಟ್ಟು ಕಲಿಸ್ಕೊಂಡಿದ್ದಾಯಿತು. ಈಗ ಅದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಹಾಗೆ ಇಡೋಣ. ಆನಂತರ ನೋಡಿ, ಸ್ವಲ್ಪ ನೀರನ್ನು ತೆಗೆದುಕೊಂಡಿದ್ದೀನಿ. ಹೂರಣ ಒಂದು ಬಟ್ಲಲ್ಲಿ ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಮೈದಾ ಹಿಟ್ಟನ್ನು ನಾನು ತೆಗೆದುಕೊಂಡಿದ್ದೀನಿ. ರೀಫೈನ್ಡ್ ಮೈದಾ, ಗೋಧಿ ಹಿಟ್ಟದು, ಪ್ಯೂರ್ ಮೈದಾ ಅಲ್ಲ, ಅದು ಗೋಧಿ ಹಿಟ್ಟಿನ ರೀಫೈನ್ಡ್ ಮೈದಾ. ಈಗ ಗೋಲಿ ಗಾತ್ರದಷ್ಟು ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನಾವು ಸಣ್ಣ ಸಣ್ಣದಾಗಿ ಗೋಲಿ ಗಾತ್ರ ಇದ್ದರೆ ಸಾಕು. ನೋಡಿ, ಅಷ್ಟು ದಪ್ಪ ಇದ್ದರೆ ಸಾಕು, ದಪ್ಪದ ಗೋಲಿ ಗಾತ್ರ ಇದ್ದರೆ ಸಾಕು. ಎಲ್ಲ ಆ ರೀತಿ ನಾವು ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಮತ್ತೆ ಮಾಡ್ಕೋಬೋದು. ನಾನು ಈಗ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತೆ ನಿಧಾನಕ್ಕೆ ನಾನು ಮಾಡಿಟ್ಕೊಳ್ತೀನಿ. ಅದು ಸ್ಟೋರ್ ಮಾಡ್ಕೋಬೋದು. ಒಂದು 10-15 ದಿನ ಕಾಲ ನಾವು ಸ್ಟೋರ್ ಮಾಡ್ಕೋಬೋದು. ಈಗ ಅದನ್ನು ಅಗಲವಾಗಿ ಗುಂಡಿಗೆ ರೌಂಡಾಗಿ ನಾವು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ. ನೋಡಿ, 2 ಲಟ್ಟಿಸಿದ್ದೀನಿ. ಈಗ ನಾವು ಒಂದರ ಮಧ್ಯೆ ಹೂರಣ ಹಾಕಿಟ್ಟಿದ್ದೀನಿ, 1 ಸ್ಪೂನಷ್ಟು. ಈಗ ಅದರ ಸುತ್ತಲೂ ನಾವು ನೀರನ್ನು ಸವರೋಣ. ಹೂರಣ ಹೊಲಕ್ಕೆ ನೀಟಾಗಿ ಎಲ್ಲ ಸೇರಿಸಿ ನಾವು ಅದರ ಸುತ್ತಲೂ ನೀರನ್ನು ಸವರೋಣ. ಈಗ ಅದರ ಮೇಲೆ ಇನ್ನೊಂದು ಲಟ್ಟಿಸಿರುವಂತಹ ಹಿಟ್ಟನ್ನು ಅದರ ಮೇಲೆ ಹಾಕಿ ಸುತ್ತಲೂ ಆ ರೀತಿ ಪ್ರೆಸ್ ಮಾಡಿದರೆ ಅಂಟ್ಕೊಂಡ್ಬಿಡುತ್ತೆ. ನಾವು ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡಿದಾಗ ಅದು ಬಿಟ್ಟುಕೊಳ್ಳದಿರ ಇರುತ್ತೆ. ಹಾಗಾಗಿ ನೀರು ಹಾಕಿ ನಾವು ಆ ರೀತಿ ಪ್ರೆಸ್ ಮಾಡಬೇಕು. ನೀವು ಯಾವುದೇ ಆಕಾರ ಮಾಡ್ಕೋಬೋದು. ನಾನು ಈ ರೀತಿ ನಮ್ಮ ಅಮ್ಮ ಅವರು ಮಾಡಿದ ರೀತಿಯೇ ನಾನು ಮಾಡಿರೋದು. ನೋಡಿ, ಆ ರೀತಿ ಮಾಡಿಟ್ಕೋಬೇಕು. ನೋಡಿ, ಮತ್ತೆ 2 ಮಾಡಿಟ್ಟಿದ್ದೀನಿ. ಅದು ಕೂಡ ಅದೇ ರೀತಿ ನಿಮಗೋಸ್ಕರ ನಾನು ಇನ್ನೂ ಒಂದು ತೋರಿಸ್ತಾ ಇದ್ದೀನಿ. ಯಾಕಂತಂದರೆ ನೀವು ಹೊಸದಾಗಿ ನೋಡ್ತಾ ಇರ್ಬೋದು. ಅದರಿಂದಾಗಿ ನಾನು ಮತ್ತೆ ಅವರು ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಇನ್ನೊಂದನ್ನು ತೋರಿಸ್ತಾ ಇದ್ದೀನಿ. ಅದು ಕೂಡ ಅದೇ ರೀತಿ ಹಾಕಿ ನಾವು ಸುತ್ತಲೂ ಆ ರೀತಿ ಪ್ರೆಸ್ ಮಾಡೋಣ. ನೀಟಾಗಿ ಅಂಟ್ಕೊಂಡ್ಬಿಡುತ್ತೆ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಒಳ್ಳೆ ಅಡುಗೆಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಯಾಕೋ ಆಡಿಯನ್ಸ್ ಯಾರು ನೋಡ್ತಾ ಇಲ್ಲ ಸರಿಯಾಗಿ. ಪ್ಲೀಸ್ ದಯವಿಟ್ಟು ಎಲ್ಲರೂ ನೋಡಿ ಎಲ್ಲ ಮಾಡಿದ್ದಾದಮೇಲೆ ಸ್ವಲ್ಪ ರೆಡ್ ಫುಡ್ ಕಲರನ್ನು ನಾನು ಸ್ವಲ್ಪ ನೀರಲ್ಲಿ ಕಲಿಸ್ಕೊಂಡಿದ್ದೀನಿ. ಅದನ್ನು ಲೈಟಾಗಿ ನಾವು ಕಲಸಿರೋದು. ನೋಡಿ, ಆ ರೀತಿ ಫಾರ್ಕಿಂದ ಅದನ್ನು ನಾವು ಒಂದು ಸ್ವಲ್ಪ ಡಿಸೈನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಡಿಸೈನ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಅವರು ಈ ರೀತಿ ಡಿಸೈನ್ ಅಂಥದ್ದೇನು ಮಾಡ್ತಾಯಿರಲಿಲ್ಲ. ಹಾಗೆ ಡೀಪ್ ಫ್ರೈ ಮಾಡ್ಕೊಳ್ತಾಯಿದ್ರು ಆಯಿಲಲ್ಲಿ. ಈಗ ನಾನು ಅದನ್ನು ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಆ ರೀತಿ ಪ್ರತಿಯೊಂದನ್ನು ನಾನು ಡಿಸೈನ್ ಮಾಡಿ ಇಟ್ಕೊಳ್ತೀನಿ. ಒಂದು ಡಿಸೈನ್ ಮಾಡಿದ್ದಾದಮೇಲೆ ಒಂದು 10 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ಯಾಕಂದರೆ ತ್ಯಾವ ಇರುತ್ತೆ, ಹಾರಿಕೊಳ್ಳಿ ಅಂತ.
ಎಲ್ಲದಕ್ಕೂ ಆ ರೀತಿ ಡಿಸೈನ್ ಮಾಡಿದ್ದೀನಿ. ಈಗ ನಾವು ಆಯಿಲನ್ನು ಬಿಸಿ ಮಾಡಿಕೊಂಡು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿಟ್ಕೊಳ್ಳೋಣ. ಆಯಿಲು ಬಿಸಿ ಆಗಿದೆ. ಈಗ ನಾವು ಎರಡೆರಡು ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಒಂದು ಪೂರಿ ಥರ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಉಬ್ಬುತ್ತೆ ಫ್ರೆಂಡ್ಸ್. ಇದನ್ನು ಮಾರನೇ ದಿನ ತಿನ್ನಬೇಕು. ಬಿಸಿದ್ರಲ್ಲೂ ತುಂಬ ಚೆನ್ನಾಗಿರುತ್ತೆ. ಮೃದುವಾಗಿ ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಮಾರನೇ ದಿನ ಕೂಡ ಎಷ್ಟು ಚೆನ್ನಾಗಿರುತ್ತಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಪುರಿ ಥರ ಇರುತ್ತೆ, ತಿನ್ನೋಕ್ಕೆ ತುಂಬಾ ಟೇಸ್ಟ್ ಇರುತ್ತೆ. ನೋಡಿ ಆಯಿತು, ಡೀಪ್ ಫ್ರೈ ಮಾಡಿದ್ದಾಯಿತು. ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ. ಇದೇ ರೀತಿ ಎಲ್ಲನೂ ಕೂಡ ನಾವು ಮಾಡಿಟ್ಕೊಂಬಿಡೋಣ. ನೋಡಿ ಆಯಿತು, ರೆಸಿಪಿ ಸೂಪರಾದಂಥ ರೆಸಿಪಿ ತಯಾರಾಯಿತು. ಬನ್ನಿ ಎಲ್ಲರೂ ತಿನ್ನೋಣ. ಥ್ಯಾಂಕ್ ಯು.